ನಮಸ್ತೆ ಫ್ರೆಂಡ್ಸ್, ನೀವು ಬಾಡಿಗೆ ಮನೆಯಲ್ಲಿದ್ದೀರಾ? ಹಾಗಾದರೆ ನಿಮಗೆ ಮನೆ ವಾಸ್ತು ಪ್ರಕಾರ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಎಷ್ಟು ಹುಡುಕಿದರೂ ಕೂಡ ನಿಮಗೆ ಬಾಡಿಗೆ ಮನೆ ಉಂಟಲ್ಲ, ವಾಸ್ತು ಪ್ರಕಾರ ಯಾರಿಗೂ ಕೂಡ ಸಿಗುವುದಿಲ್ಲ. ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ನೀವು ವಾಸ್ತು ಪ್ರಕಾರನೇ ಇರುವ ಬಾಡಿಗೆ ಮನೆ ಹುಡುಕುತ್ತೀರಿ ಅಂತ ಹೇಳಿದರೆ ನಿಮಗೆ ಜನ್ಮಕ್ಕೆ ಇದು ಬಾಡಿಗೆ ಮನೆ ಸಿಗೋದಿಲ್ಲ. ನಾವು ಯಾವ ಮನೆಗೆ ಹೋಗ್ತೇವೆ ನೋಡಿ, ಆ ಮನೆಯಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಬಿಟ್ಟರೆ ಯಾರು ಕೂಡ ಉಂಟಲ್ಲ ಬಾಡಿಗೆ ಮನೆಯನ್ನು ವಾಸ್ತು ಪ್ರಕಾರ ಕಟ್ಟುವುದಿಲ್ಲ. ಅವರಿಗೆ ಬೇಕಾದ ಮನೆಯನ್ನು ಮಾತ್ರ ಅವರು ವಾಸ್ತು ಪ್ರಕಾರ ಇಟ್ಕೊಂಡಿರ್ತಾರೆ ಬಿಟ್ಟರೆ ಬಾಡಿಗೆ ಮನೆಯನ್ನು ಯಾರು ಕೂಡ ವಾಸ್ತು ಪ್ರಕಾರ ಕಟ್ಟಿರುವುದಿಲ್ಲ. ಏನು ಸಮಸ್ಯೆ ಆಗಿರುತ್ತೆ ಅಂತ ಹೇಳಿದರೆ, ದೇವ ಮೂಲೆಯಲ್ಲಿ ಕೆಲವೊಂದು ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಬಾತ್ರೂಮ್ ಇರುತ್ತೆ. ಅಗ್ನಿ ಮೂಲೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಗ್ನೇಯದಲ್ಲಿ ಅಡಿಗೆ ಮನೆ ಇರುವುದಿಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅಥವಾ ನಿಮ್ಮದು ಬಾಗಿಲು ನಿಮ್ಮ ಮನೆಯ ಮುಖ್ಯ ದ್ವಾರ ಮತ್ತು ಇನ್ನೊಬ್ಬರದ್ದು ಎದುರುಗಡೆದು ಮುಖ್ಯ ದ್ವಾರ ಎದುರುಗಡೆನೇ ಇರುತ್ತೆ. ಅಥವಾ ನೀವು ಯಾವುದೋ ದಿಕ್ಕಿನಲ್ಲಿ ಬಾಗಿಲನ್ನು ಹುಡುಕುತ್ತಿದ್ದೀರಾ, ಆದರೆ ನಿಮಗೆ ಅದು ಸಿಗ್ತಾ ಇರುವುದಿಲ್ಲ. ಹಾಗೆ ತುಂಬ ಸಮಸ್ಯೆ ಇರುತ್ತೆ ಬಾಡಿಗೆ ಮನೆ ಅಂತ ಹೇಳಿದ ಕೂಡಲೇ ನೀವು ಎಣಿಸಿದ ಹಾಗೆ ಬಾಡಿಗೆ ಮನೆ ಇರುವುದಿಲ್ಲ. ಅದು ಹೇಗೆ ಬೇಕಾದರೂ ಇರಲಿ. ಕೆಲವರು ಹೇಳ್ತಾರೆ ಏನಂತ ಹೇಳಿದ್ರೆ, ಆ ಮನೆಯಲ್ಲಿರುವಾಗ ಅಂದರೆ ಮುಂಚಿನ ಮನೆಯಲ್ಲಿರುವಾಗ ಚೆನ್ನಾಗಿತ್ತು, ಈ ಮನೆಗೆ ಬಂದ ನಂತರ ನಮಗೆ ಗ್ರಹಚಾರ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮಗೆ ಈ ಮನೆಗೆ ಬಂದ ನಂತರ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗಿದೆ, ಆ ಮನೆಯಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ಕೊಂಡು. ಇನ್ನು ಕೆಲವರು ಹೇಳ್ತಾರೆ, ನಮಗೆ ಯಾವ ಮನೆಗೂ ಹೋದರೂ ಕೂಡ ಏಳಿಗೆ ಆಗ್ತಾ ಇಲ್ಲ, ಎಲ್ಲ ಕಡೆ ಒಂದೇ ರೀತಿ ಸಮಸ್ಯೆ ಅನುಭವಿಸ್ತಾ ಇದ್ದೇವೆ ಅಂತ ಹೇಳ್ಕೊಂಡು. ಅದು ಏನು ಬೇಕಾದರೆ ಆಗಿರಲಿ, ನೀವು ಏನು ಮಾಡಿ ಅಂತ ಹೇಳಿದರೆ, ಬಾಡಿಗೆ ಮನೆಯಲ್ಲಿ ಇರುವವರುಂಟಲ್ಲ ಪ್ರತಿಯೊಬ್ಬರು ಕೂಡ ಈ ಒಂದು ದೇವರ ಫೋಟೋವನ್ನು ತಂದು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡ್ರುಂಟಲ್ಲ, ನಿಮಗೆ ಇಂತಹ ವಾಸ್ತು ಸಮಸ್ಯೆ ಇದ್ದರೂ ಕೂಡ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಉಂಟಲ್ಲ, ಹಣದಿಂದ ಎಲ್ಲವನ್ನು ಕೂಡ ತಗೊಳ್ಳಿಕ್ಕಾಗ್ತದೆ. ತುಂಬ ಜನ ಹೇಳ್ತಾರೆ ಏನಂತ ಹೇಳಿದರೆ, ಹಣಕ್ಕಿಂತ ನೆಮ್ಮದಿ ಮುಖ್ಯ ಅಂತ. ನೆಮ್ಮದಿ ದುಡ್ಡಿದ್ರೆ ಮಾತ್ರ ನೆಮ್ಮದಿ ಇರೋದು. ದುಡ್ಡಿಲ್ಲ ಅಂತ ಹೇಳಿದ್ರೆ ನೆಮ್ಮದಿ ಎಲ್ಲಿಂದ ಬರುತ್ತಲ್ವ? ಸಾಲಗಾರರು ಇರ್ತಾರೆ, ಅಥವಾ ನಮಗೆ ಊಟಕ್ಕೆ ಅಥವಾ ಸ್ಕೂಲ್ ಫೀಸು ಎಲ್ಲದೂ ಕೂಡ ಟೆನ್ಷನ್ ಇರುತ್ತೆ. ಆವಾಗ ನೆಮ್ಮದಿ ಎಲ್ಲಿಂದ ಸಿಗ್ತದೆ? ಹಣ ಇದ್ದರೆ ಏನಾಗುತ್ತೆ ಅಂತ ಹೇಳಿದರೆ ಯಾವುದು ಕೂಡ ಟೆನ್ಷನ್ ಇರುವುದಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, ಈ ಫೋಟೋವನ್ನು ಏನು ಮಾಡಿ ಅಂತ ಹೇಳಿದರೆ, ನಾನು ಹೇಳ್ತೇನೆ ನೋಡಿ, ಆ ದಿಕ್ಕಿಗೆ ಹಾಕಿ ಎಲ್ಲ ಬಾಡಿಗೆ ಮನೆಯವರು ಕೂಡ. ಆದ್ದರಿಂದ ನಾನು ಒಂದು ಫೋಟೋವನ್ನು ಹೇಳ್ತೇನೆ, ನಿಮಗೆ ತೋರಿಸ್ತೇನೆ. ಅದು ಯಾವ ರೀತಿಯಲ್ಲಿ ಇರಬೇಕು, ಆ ಫೋಟೋ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ. ನಿಮ್ಮ ಮನೆಯ ಮೇನ್ ಡೋರ್ ಯಾವ ಕಡೆ ಬೇಕಾದರೂ ಇರಲಿ, ಅಂದರೆ ಇದು ಪೂರ್ವ ಬಾಗಿಲಾಗಿರಲಿ ಅಥವಾ ಉತ್ತರದ ಬಾಗಿಲಾಗಿರಲಿ, ಅಂದರೆ ಸೂರ್ಯ ಬಾಗಿಲಾಗಿರಲಿ ಅಥವಾ ಮುಳುಗ ಬಾಗಿರಲಿ, ಅಥವಾ ಏನು ಹೇಳ್ತಾರೆ ನಂದಿ ಬಾಗಿಲು ಇರಲಿ, ಅಥವಾ ಯಮನ ಬಾಗಿಲು ಇರಲಿ, ಅಂದರೆ ದಕ್ಷಿಣದ ಬಾಗಿಲು, ಯಾವ ದಿಕ್ಕಲ್ಲೂ ಬೇಕಾದರೆ ಬಾಗಿಲು ಇರಲಿ. ನೀವು ಈ ಒಂದು ಫೋಟೋವನ್ನು ಮನೆಗೆ ತಂದು ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಹಣದ ಸಮಸ್ಯೆ ಬರುವುದಿಲ್ಲ ಅಂತ ಹೇಳ್ತಾರೆ. ಅದು ಯಾವ ಫೋಟೋ ಅಂತ ಹೇಳಿದರೆ, ವಾಸ್ತುಲಕ್ಷ್ಮಿಯ ಫೋಟೋ. ಆ ಫೋಟೋವನ್ನು ನೀವು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳಿದರೆ, ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಒಳಗಡೆಯಿಂದ ಇಡಬೇಕು, ಆಯಿತಾ? ಹೊರಗಡೆಯಿಂದ ಇಡಲಿಕ್ಕಲ್ಲ. ನಿಮ್ಮ ಮನೆಯ ಮುಖ್ಯ ಅಂದರೆ ಮೇನ್ ಡೋರ್ ಉಂಟಲ್ಲ, ಮೇನ್ ಡೋರಿಂದ ನೀವು ಒಳಗಡೆ ಬರ್ತೀರಲ್ವ, ಆವಾಗ ಆ ಡೋರ್ ಪಕ್ಕದಲ್ಲೇ ಇಡಬೇಕು. ನೀವು ಎಲ್ಲಿ ಕೂತ್ಕೊಂಡ್ರೂ ಕೂಡ ಆ ಮಹಾಲಕ್ಷ್ಮಿ ಫೋಟೋ, ಅಂದರೆ ಬೆಡ್ರೂಮಲ್ಲೆಲ್ಲ, ಲಿವಿಂಗ್ ರೂಮಲ್ಲಿ ಎಲ್ಲಿ ಕೂತ್ಕೊಂಡ್ರೂ ಕೂಡ ನಿಮಗೆ ಆ ಮಹಾಲಕ್ಷ್ಮಿಯ ಫೋಟೋ ಕಾಣಿಸ್ತಾ ಇರಬೇಕು. ಆ ಮಹಾಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಬರ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಭಾವನೆ ಬರುವ ರೀತಿಯಲ್ಲಿ ಆ ಫೋಟೋ ಇರಬೇಕು. ಇವಾಗ ಫೋಟೋ ಹೇಗೆ ಕಾಣಿಸ್ಬೇಕು ಪ್ರತಿಯೊಂದನ್ನು ಕೂಡ ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ, ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ, ಲಕ್ಷ್ಮಿ ಫೋಟೋ ಇಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಯಾವ್ದು ತಾವರೆ ಮೇಲೆ ಕೂತ್ಕೊಂಡಿರೋದು ಫೋಟೋಗಳನ್ನೆಲ್ಲ ಇಟ್ಕೊಂಡಿರ್ತಾರೆ. ಆ ಥರದ ಫೋಟೋಗಳನ್ನು ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಯಾಕಂತ ಹೇಳಿದರೆ, ನೀವು ತಾವರೆಯಲ್ಲಿ ಕೂತ್ಕೊಂಡಿರುವ ಲಕ್ಷ್ಮಿ ಫೋಟೋವನ್ನು ನೀವು ಮುಖ್ಯ ದ್ವಾರದ ಹತ್ರ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ಲಕ್ಷ್ಮಿ ಮನೆ ಬಿಟ್ಟು ಹೋಗುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾನು ಹೇಳ್ತೇನೆ ನೋಡಿ, ಅದೇ ರೀತಿ ನೀವು ನೋಡಿಕೊಂಡು ಫೋಟೋವನ್ನು ತಗೊಬನ್ನಿ. ಇವಾಗ ಫಸ್ಟು ಆಯಿತಾ, ಯಾವ ರೀತಿ ಇರಬೇಕು ಅಂತ ಹೇಳ್ಕೊಂಡು ನಾನು ಬರೆದು ಇಟ್ಕೊಂಡಿದ್ದೇನೆ, ಅದೇ ರೀತಿಯಲ್ಲಿ ನೋಡಿಕೊಂಡು ತಗೊಬನ್ನಿ. ನಾನು ಸೈಡಲ್ಲಿ ಫೋಟೋ ಕೂಡ ಹಾಕ್ತೇನೆ ಆಯಿತಾ, ಯಾವ ರೀತಿ ಕಾಣಿಸಬೇಕು ಅಂತ ಹೇಳ್ಕೊಂಡು 2 ಫೋಟೋ ಹಾಕಿರ್ತೇನೆ. ನಿಮಗೆ ಯಾವುದು ಇಷ್ಟ ನೋಡಿ ಆ ಫೋಟೋವನ್ನು ನೀವು ಏನು ಮಾಡಿ ಅಂತ ಹೇಳಿದರೆ ಆರ್ಡರ್ ಕೊಟ್ಟು ಮಾಡಿಸ್ಬೇಕು. ಇಲ್ಲ ಅಂತ ಹೇಳಿದರೆ ನಿಮಗೆ ಎಲ್ಲಿ ಕೂಡ ಆ ಫೋಟೋ ಸಿಗುವುದಿಲ್ಲ. ಫೋಟೋವನ್ನು ನಾನು ಹಾಕ್ತೇನೆ ನೋಡಿ, ಆ ಫೋಟೋವನ್ನು ಸ್ಕ್ರೀನ್ಶಾಟ್ ತೆಗೆದು ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಅವರ ಹತ್ರ ಕೇಳಿ ಆಯಿತಾ. ಅಂದರೆ ದೇವರದ್ದು ಫೋಟೋ ಎಲ್ಲ ಮಾರ್ತಾರೆ ನೋಡಿ, ಅವ್ರ ಹತ್ರ ಹೇಳಿ ಏನಂತ ಹೇಳಿದರೆ, ನಮಗೆ ಈ ಥರದ್ದೇ ಮಹಾಲಕ್ಷ್ಮಿ ಫೋಟೋ ಬೇಕು ಅಂತ ಹೇಳ್ಕೊಂಡು ಅವರು ನಿಮಗೆ ರೆಡಿ ಮಾಡಿ ಕೊಡ್ತಾರೆ ಆಯಿತಾ. ಒಂದು ವಾರ 15 ದಿವಸದಲ್ಲಿ ರೆಡಿ ಮಾಡಿ ಕೊಡ್ತಾರೆ. ಇವಾಗ ನಾನು ಹೇಳ್ತಾ ಹೋಗ್ತೇನೆ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಕೊಂಡು. ಸೈಡಲ್ಲಿ ಫೋಟೋ ಕೂಡ ಹಾಕಿರ್ತೇನೆ. ಇವಾಗ ಫಸ್ಟು ಇರಬೇಕು ಏನಂತ ಹೇಳಿದರೆ, ನಿಂತಿರುವ ಮಹಾಲಕ್ಷ್ಮಿಯ ಫೋಟೋವನ್ನು ತೊಗೊಂಡಿರಬೇಕು. ನೀವು ದೇವರ ಮನೆಯಲ್ಲಿ ಪೂಜೆ ಮಾಡುವ ಮಹಾಲಕ್ಷ್ಮಿ ಫೋಟೋ ಆಗಿದ್ರೆ ಉಂಟಲ್ಲ, ತಾವರೆಯ ಮೇಲೆ ಕೂತಿರುವ ಫೋಟೋ ಆಗಿರಬೇಕು. ಅದೇ ಮುಖ್ಯ ದ್ವಾರದಲ್ಲಿ ಇಟ್ಟಿರುವ ಫೋಟೋ ಆದರೆ ನಿಂತಿರುವ ಫೋಟೋ ಇರಬೇಕು.
ಆಯಿತಾ. ಗ್ರೀನ್ ಕಲರ್ ಸೀರೆ ಉಟ್ಕೊಂಡ್ರೆ ಉತ್ತಮ, ಬೇರೆ ಕಲರ್ ಇದ್ರೂ ಕೂಡ ಪರವಾಗಿಲ್ಲ, ಏನೂ ಆಗೋದಿಲ್ಲ. ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಒಂದು ಕಾಲನ್ನು ಅಂದರೆ ಬಲ ಕಾಲನ್ನು ಉಂಟಲ್ಲ ನಿಮ್ಮ ಮನೆಯ ಒಳಗಡೆ ಬರುವ ಹಾಗೆ ಇಡಬೇಕು. ಅಂದರೆ ತಾವರೆ ಹೂವಿನಿಂದ ನಿಮ್ಮ ಮನೆಯ ಒಳಗಡೆ ಬರುವ ಹಾಗೆ ಆ ರೀತಿಯಲ್ಲಿ ಕಾಣಿಸ್ಬೇಕು ಫೋಟೋ, ಆಯಿತಾ. ಅದನ್ನು ಬಿಟ್ಟು ಎರಡೂ ಕಾಲು ತಾವರೆ ಹೂವಿನ ಮೇಲೆ ಇರುವ ಥರದ್ದು ಫೋಟೋ ತಗೊಳ್ಬೇಡಿ. ಒಂದು ಕಾಲು ನಿಮ್ಮ ಮನೆಯ ಒಳಗಡೆ, ಬಲಗಾಲು ನಿಮ್ಮ ಮನೆಯ ಒಳಗಡೆ ಬರುವ ಹಾಗೆ ಇರಬೇಕು, ಮೊದಲದ್ದು ನೋಡಬೇಕು. ಇವಾಗ ಎರಡನೇದೇನಂತ ಹೇಳಿದರೆ, ಮಹಾಲಕ್ಷ್ಮಿಯ ಹಿಂದುಗಡೆ ಬಾಳೆ ಗಿಡ ಇರಲೇಬೇಕು, ಆಯಿತಾ. ಅಂತಹ ಫೋಟೋವನ್ನೇ ತಗೊಳ್ಬೇಕು. ಮತ್ತು ಹೇಗೆಗೋ ಇರೋದು ಫೋಟೋ ತಗೊಳ್ಬೇಡಿ. ಆನೆ ಇರುವುದೆಲ್ಲ ಉಂಟಲ್ಲ, ಸೊಂಡಿಲು ಎತ್ತುಕೊಂಡಿರೋದು, ಆ ಥರದ್ದು ಫೋಟೋ ಅಲ್ಲ. ಬಾಳೆ ಗಿಡ ಕೂಡ ಇರಲೇಬೇಕು. ಇವಾಗ ಮೂರನೇದು ನೋಡಬೇಕು ಅಂತ ಹೇಳಿದ್ರೆ, ಮಹಾಲಕ್ಷ್ಮಿಯ ಆ ಕಡೆ ಈ ಕಡೆ ಎರಡು ಜೊತೆಯ ಹಸು ಇರಬೇಕು, ಅದ್ರ ಜೊತೆಗೆ ಕರು ಕೂಡ ಇರಬೇಕು. ಈ ಕಡೆ ಒಂದು ತಾಯಿ ಹಸು, ಒಂದು ಕರು. ಈ ಕಡೆ ಅಂದರೆ ಬಲಗಡೆಯಲ್ಲಿ ಒಂದು ತಾಯಿ ಇದು ಹಸು ಮತ್ತು ಕರು, ಎಡಗಡೆಯಲ್ಲಿ ಕೂಡ ಒಂದು ತಾಯಿ ಹಸು ಕರು. ಅದು ಕೂಡ ನಿಮ್ಮ ಮನೆ ಒಳಗಡೆ ಬರುವ ಹಾಗೆ ಇರಬೇಕು. ಗೃಹ ಪ್ರವೇಶ ಆದಾಗೆಲ್ಲ ನೋಡಿ ನೀವು, ಹಸುವನ್ನು ಕರ್ಕೊಂಡು ಬರ್ತಾರೆ, ಹಸು ಮತ್ತು ಕರುವನ್ನು ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ, ಆಯಿತಾ. ವಾಸ್ತು ಸಮಸ್ಯೆ ಇದ್ದರೆ, ಏನಾದರೂ ಇದ್ದರೆ ಸರಿಯಾಗಲಿ, ಮತ್ತು ಏನಾದರೂ ಗ್ರಹಚಾರ ಇದ್ದರೆ ಹೋಗಲಿ ಅಂತ ಹೇಳ್ಕೊಂಡು, ಮನೇಲಿ ಏನಾದರೂ ಕೆಟ್ಟದಿದ್ದರೆ. ಆದ್ದರಿಂದ ಈ ಫೋಟೋವನ್ನು ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸಮಸ್ಯೆ ಬಗೆಹರಿಯುತ್ತೆ. ನಾಲ್ಕನೇದು ನೋಡಬೇಕಾದದ್ದು ಏನಂತ ಹೇಳಿದರೆ, ಮಹಾಲಕ್ಷ್ಮಿಯ ಕೈಯಲ್ಲಿ ಉಂಟಲ್ಲ, ಚಿನ್ನದ ಕಲಶದಲ್ಲಿ ಉಂಟಲ್ಲ, ಚಿನ್ನದ ನಾಣ್ಯಗಳು ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನೆಗೆ ತಗೊಂಡು ಬರುವ ರೀತಿಯಲ್ಲಿ ಇರಬೇಕು. ಮತ್ತು ಅಭಯ ಹಸ್ತವನ್ನು ಕೂಡ ತೋರಿಸ್ತಾ ಇರುವಂತಹದ್ದು ಫೋಟೋವನ್ನು ತಗೊಳ್ಳಿ, ಆಯಿತಾ. ಅಂದರೆ ಹಿಂದುಗಡೆ ಎರಡು ಕೈಯಲ್ಲಿ ತಾವರೆ ಹೂವನ್ನು ಹಿಡ್ಕೊಂಡಿರೋದು, ಒಂದು ಕೈ ಅಭಯ ಹಸ್ತ ತೋರಿಸ್ತಾ ಇರೋದು, ಇನ್ನೊಂದು ಕೈಯಲ್ಲಿ ಕಲಶದಲ್ಲಿ ಚಿನ್ನದ ನಾಣ್ಯವನ್ನು ಹಿಡ್ಕೊಂಡು ನಿಮ್ಮ ಮನೆಗೆ ಬರುವಂಥದ್ದು ಫೋಟೋ ತಗೊಳ್ಳಿ. ಆಮೇಲೆ ಮಹಾಲಕ್ಷ್ಮಿ ಮತ್ತು ಹಸುವಿನ ಎದುರುಗಡೆ ಏನಾಗಿರಬೇಕು ಅಂತ ಹೇಳಿದರೆ, ದೀಪವನ್ನು ಹಚ್ಚಿರುವ ಥರ ಇರಬೇಕು. ಜೊತೆಗೆ ಅದರ ಜೊತೆಗೆ ಉಂಟಲ್ಲ, ಚಿನ್ನದ ಕಲಶವನ್ನು ಕೂಡ, ನಾಣ್ಯಗಳಿಂದ ತುಂಬಿದ ಚಿನ್ನದ ಕಲಶವನ್ನು ಕೂಡ ಇಟ್ಟಿರುವಂತಹ ಫೋಟೋ. ಈ ರೀತಿಯ ಫೋಟೋವನ್ನು ನೀವು ತಗೊಬಂದು ಇಟ್ಟು ಉಂಟಲ್ಲ, ಅದನ್ನು ಉಂಟಲ್ಲ ಪ್ರತಿ ಶುಕ್ರವಾರ ಪೂಜೆ ಮಾಡಿದ್ರೆ, ನೀವು ಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡ್ತೀರ ನೋಡಿ ದೇವರ ಕೋಣೆಯಲ್ಲಿ, ಅದೇ ರೀತಿಯಲ್ಲಿ ಇದಕ್ಕೂ ಕೂಡ ಫೋಟೋಗೆ ಪೂಜೆ ಮಾಡಿದರೆ ನಿಮಗೆ ಖಂಡಿತ ನಿಮ್ಮದು ಯಾವುದೇ ವಾಸ್ತು ಸಮಸ್ಯೆ ಇದ್ರೂ ಕೂಡ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮಹಾಲಕ್ಷ್ಮಿ ಸದಾ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ನೀವು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ, 6 ಗಂಟೆಯ ಒಳಗಡೆ, ಸಾಯಂಕಾಲ ಗೋಧೂಳಿ ಸಮಯ ಅಂತ ಹೇಳಿದರೆ ಹಸುಗಳು ಮೇಯಿಸಿಕೊಂಡು ಮನೆಗೆ ಬರುವಂತಹ ಸಮಯ. ಆ ಸಮಯದಲ್ಲಿ ಮಹಾಲಕ್ಷ್ಮಿ ಕೂಡ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಅಂದರೆ ಆ ಗೋಧೂಳಿ ಸಮಯದಲ್ಲೇ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರುವುದು. ಈ ಫೋಟೋದಲ್ಲಿ ಯಾವ ರೀತಿ ಉಂಟು ಅಂತ ಹೇಳಿದ್ರೆ, ಎರಡು ಜೊತೆ ಹಸು ಮತ್ತು ಕರುವಿನ ಜೊತೆಗೆ ಮಹಾಲಕ್ಷ್ಮಿ ಕೂಡ ಚಿನ್ನದ ಕಲಶವನ್ನು ನಿಮ್ಮ ಮನೆಗೆ ಇಟ್ಕೊಂಡು ಬರುವ ಹಾಗೆ ಇದೆ ಅಲ್ವಾ. ಆದ್ದರಿಂದ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಸಾಯಂಕಾಲ 6 ಗಂಟೆ ಆಗುವಾಗನೇ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಮನೆಯಲ್ಲಿ ದೇವರಿಗೆ ದೀಪ ಹಚ್ಚಬೇಕು. ನಾನು 7 ಗಂಟೆಗೆ ಹಚ್ತೇನೆ, 7:15 ಹಚ್ತೇನೆ, 8 ಗಂಟೆಗೆ ಹಚ್ತೇನೆ ಅಂತ ಹೇಳ್ಕೊಂಡು ಹೇಳಿದರೆ ಪ್ರಯೋಜನ ಇಲ್ಲ. 6 ಗಂಟೆಯಿಂದ 7 ಗಂಟೆಯ ಒಳಗಡೆ ನೀವು ಮಹಾಲಕ್ಷ್ಮಿಗೆ ದೀಪ ಹಚ್ಚಿದರೆ ಏನಾಗುತ್ತೆ ಅಂತ ಹೇಳಿದರೆ, ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದೇ ಸಲ ನಿಮಗೆ ಕಷ್ಟ ಪರಿಹಾರ ಆಗುವುದಿಲ್ಲ, ಯಾರಿಗೂ ಕೂಡ ಒಂದೇ ಸಲಕ್ಕೆ ಕಷ್ಟ ಪರಿಹಾರ ಆಗುವುದಿಲ್ಲ. ಕಷ್ಟ ಪರಿಹಾರ ಆ ಥರ ಆಗಬೇಕಾದ್ರೆ ಯಾರ್ದಾದ್ರೂ ತಲೆ ಹೊಡಿಬೇಕು. ಈ ಥರದ್ದು ಫೋಟೋ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷ ಇದ್ದರೆ ಸರಿಯಾಗುತ್ತೆ. ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ, ಕೆಲಸಕ್ಕೆ ಹೋಗಲಿಕ್ಕೆ ಉದಾಸೀನದಿಂದ ಇರ್ತಾರೆ ನೋಡಿ, ಅಂಥವರಿಗೆ ಕೆಲಸಕ್ಕೆ ಹೋಗುವ ಹಾಗೆ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಇದ್ದರೆ ಆರೋಗ್ಯದ ಸಮಸ್ಯೆ ಕೂಡ ಹೋಗುತ್ತೆ. ಸಾಲದ ಸಮಸ್ಯೆ ಇದ್ದರೆ ಸಾಲದ ಸಮಸ್ಯೆ ಕೂಡ ಸರಿಯಾಗುತ್ತೆ. ನಿಮಗೆ ಉಂಟಲ್ಲ, ಒಂದು 10,000 ಸಂಬಳದ ಕೆಲಸವನ್ನು ಮಾಡ್ತಿದ್ದೀರ ಅಂತ ಹೇಳ್ಕೊಂಡು ಹೇಳಿದರೆ, ಆ ಕೆಲಸವನ್ನು ಬಿಡಲಿಕ್ಕೆ ಹೋಗ್ಬೇಡಿ. ಅದರ ಜೊತೆಗೆ ಉಂಟಲ್ಲ, ಇನ್ನೊಂದು ಕೂಡ ನಿಮಗೆ ಕೆಲಸ ಸಿಗುವ ಹಾಗೆ ಆಗುತ್ತೆ. ಅಂದರೆ ನಿಮಗೆ ಜಾಸ್ತಿ ಹಣ ಬರುವ ಹಾಗೆ ಮಹಾಲಕ್ಷ್ಮಿ ಮಾಡ್ತಾಳೆ. ಆದ್ದರಿಂದ ನಾನು ಹೇಳ್ತಿರೋದು, ಮಕ್ಕಳಿಗೂ ಕೂಡ ಅಷ್ಟೇ, ಎಲ್ಲ ವಿಷಯದಲ್ಲೂ ಕೂಡ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದನ್ನು ತಪ್ಪದೆ ಮಾಡಿ, ಈ ಫೋಟೋವನ್ನು ತಪ್ಪದೆ ತಂದು ಇದು ಬಾಡಿಗೆ ಮನೆ ಅಂತ ಹೇಳ್ಕೊಂಡಲ್ಲ, ಸ್ವಂತ ಮನೆಯವರು ಕೂಡ ಇಟ್ಕೊಳ್ಬಹುದು, ಯಾರು ಬೇಕಾದರೆ ಇಟ್ಕೋಬೋದು. ಬಾಡಿಗೆ ಮನೆಯೇ ಅಂತ ಹೇಳ್ಕೊಂಡು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದರೆ, ಬಾಡಿಗೆ ಮನೆ ವಾಸ್ತು ಪ್ರಕಾರ ಇರುವುದಿಲ್ಲ. ಆದ್ದರಿಂದ ನಾನು ಪುನಃ ಒತ್ತಿ ಹೇಳ್ತಾ ಇರೋದು, ಬಾಡಿಗೆ ಮನೆಯವರು ತಂದು ಇಡಲೇಬೇಕು ಅಂತ ಹೇಳ್ಕೊಂಡು. ಮತ್ತು ಆದಷ್ಟು ದೊಡ್ಡ ಫೋಟೋವನ್ನು ಇಟ್ಕೊಳ್ಳಿಕ್ಕೆ ನೋಡಿ, ಆಯಿತಾ. ಅಂದರೆ ನಿಮ್ಮ ಮುಖ್ಯ ದ್ವಾರದಿಂದ ಸೀದಾ ಮಹಾಲಕ್ಷ್ಮಿ ಒಳಗಡೆ ಬರುವ ಹಾಗೆ ನಿಮಗೆ ಅದನ್ನು ನೋಡುವಾಗ ಯಾವ ರೀತಿ ಕಾಣಿಸ್ಬೇಕು ಅಂತ ಹೇಳಿದರೆ, ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಎಣಿಸುವ ಹಾಗೆ ನಿಮಗೆ ಆ ಫೋಟೋ ಇರಬೇಕು. ಆ ರೀತಿಯ ಫೋಟೋವನ್ನೇ ತಗೊಂಡು ಬನ್ನಿ. ಬಿಟ್ಟರೆ ಊನವಾಗಿರುವಂಥದ್ದು ಅಥವಾ ಕಟ್ಟಾಗಿರುವಂಥದ್ದು, ಅಂದರೆ ಹಸಿರು ಅರ್ಧ ಕಟ್ಟಾಗಿರೋ ಆ ಥರದ್ದೆಲ್ಲ ಫೋಟೋ ತಗೊಳ್ಳಿಕ್ಕೆ ಹೋಗ್ಬಿಡಿ. ಸರಿಯಾಗಿ ನೋಡಿ, ಮಹಾಲಕ್ಷ್ಮಿಯ ಮುಖದಲ್ಲಿ ಉಂಟಲ್ಲ, ನಗು ಉಂಟಾ ಅಂತ ಹೇಳ್ಕೊಂಡು ನೋಡಿ, ಆಯಿತಾ. ಮತ್ತು ಏನಾದರೂ ಪ್ರಾಬ್ಲಮ್ ಉಂಟಾ ಆ ಫೋಟೋದಲ್ಲಿ ಅಂತ ಹೇಳ್ಕೊಂಡು ನೋಡಿ.
ಸರಿಯಾಗಿ ನೋಡಿ ಆಮೇಲೆ ಫೋಟೋವನ್ನು ತಗೊಬಂದು ಇಟ್ಕೊಂಡು ಅದನ್ನು ಪೂಜೆ ಮಾಡಿದರೆ ಖಂಡಿತ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಮತ್ತು ನಿಂತು ಹೋದ ಕೆಲಸ ಕೂಡ ಆಗುತ್ತೆ, ನಿಮಗೆ ಯಶಸ್ಸು ಕೂಡ ಸಿಗುತ್ತೆ, ಎಲ್ಲದರಲ್ಲೂ ಕೂಡ ನಿಮಗೆ ಗೆಲುವು ಖಂಡಿತ ಸಿಗುತ್ತೆ. ನೀವು ಯಾವುದಕ್ಕೆ ಕೂಡ ಹೋಗಿ ಆ ಜಾಗದಲ್ಲಿ ಗೆಲುವು ನಿಮ್ಮದಾಗಿರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕಿಂತ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಮಾಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.